ಬಾಗೇವಾಡಿ ತಾಲೂಕಿನ ಹೂವಿನ ಹಿಪ್ಪರಗಿ ಗ್ರಾಮ ಪಂಚಾಯಿತಿಗೆ ಬೇಗ ಜಡಿದು ಗ್ರಾಮಸ್ಥರಿಂದ ಬೃಹತ್ ಪ್ರತಿಭಟನೆ. ಅಭಿವೃದ್ಧಿ ಕಾಣದ ಹೂವಿನ ಹಿಪ್ಪರಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಆಗಸಬಾಳ ಗ್ರಾಮದಲ್ಲಿ ಯಾವುದೇ ರೀತಿ ಅಭಿವೃದ್ಧಿಯಾಗಿಲ್ಲ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅಗಸಬಾಳ ಗ್ರಾಮದ 3 ಜನ ಮೆಂಬರ್ಗಳು ಬೋಗಸ್ ಬಿಲ್ ಎತ್ತಿದ್ದಾರೆ ಎಂದು ಆಗಸಬಾಳ ಗ್ರಾಮಸ್ಥರು ಮತ್ತು ಹೂವಿನ ಹಿಪ್ಪರಗಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಹೆಣ್ಣು ಮಕ್ಕಳಿಗೆ ಸರಿಯಾದ ಶೌಚಾಲಯದ ವ್ಯವಸ್ಥೆ ಇಲ್ಲ, ಗ್ರಾಮದಲ್ಲಿ ಸಿಸಿ ರಸ್ತೆ ಇಲ್ಲ, ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಬೀದಿ ದೀಪಗಳಲ್ಲಿ ಬಲ್ಬ್ ಅಳವಡಿಸಿಲ್ಲ, ರಸ್ತೆಗಳನ್ನು ಒತ್ತುವರಿ ಮಾಡಿ ವಾಹನಗಳು ಹೋಗುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದಕ್ಕೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನ್ಯಾಯ ಕೊಡಿಸಬೇಕೆಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ರು. ಅಗಸಬಾಳ ಗ್ರಾಮದಾಗ 7ನೇ ವಾರ್ಡ್ನಾಗ ಏನೂ ಸರಿಯಾಗಿಲ್ಲ. ಮೇಲಾಧಿಕಾರಿಗಳು ಬಾಗೇವಾಡಿ ಎಒ ಆಗಿರ್ಬೋದು, ಸಿಇಒ ಆಗಿರ್ಬೋದು, ಕೂಡಲೇ ಅಗಸಬಾಳ ಗ್ರಾಮಕ್ಕೆ ಭೇಟಿಯಾಗಿ ಸಂಬಂಧಪಟ್ಟಂತೆ ಸಾರ್ವಜನಿಕರಿಗೆ ಕುಡಿಯುವ ನೀರು, ಚರಂಡಿ ವ್ಯವಸ್ಥೆ, ರಸ್ತೆಗಳು, ಏನಾದರೂ ಸಾರ್ವಜನಿಕ ಅಡ್ಡಾಡಕ್ಕೆ ರಸ್ತೆಗಳು, ಒತ್ತುವರಿಗಳ ಸಮಸ್ಯೆ, ಎಲ್ಲ ಏನು ಪೈಖಾನಿ ಸಮಸ್ಯೆ, ಹೆಣ್ಣು ಮಕ್ಕಳಿಗೆ ಪೈಖಾನಿ ಹೋಗಕ್ಕೆ ಜಾಗ, ಗಂಡು ಮಕ್ಕಳಿಗೆ ಸಹ ಎಲ್ರಿಗೂ ತೊಂದರೆ ಇದೆ. ಎಲ್ಲ ಸೌಲಭ್ಯಗಳು ಇವತ್ತು ಅಗಸಬಾಳ ಗ್ರಾಮಕ್ಕಿಲ್ಲ. ಕೂಡಲೇ ಪಂಚಾಯತ್ ಅನುದಾನ ಇಷ್ಟೆಲ್ಲ ಖರ್ಚು ಮಾಡಿದ್ರು, ಯಾಕೆ ನೀವು ಕೆಲಸ ಮಾಡಕತ್ತಿಲ್ಲ ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಅಧಿಕಾರಿಗಳು. ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ನಾವು ಪ್ರಶ್ನೆ ಮಾಡ್ತೀವಿ. 3 ಜನ ವಾರ್ಡ್ ಮೆಂಬರು ಇಲ್ಲಿವರೆಗೂ ಗ್ರಾಮ ಪಂಚಾಯತಿಯಲ್ಲಿ ಕೊಟ್ಟಿ ಬಿಲ್ಗಳನ್ನು ಮಾತ್ರ ತಗೊಂಡೋಗಿದ್ದಾರೆ. ಕೆಲಸ ಒಬ್ಬರು ಸರಿಯಾಗಿ ಮಾಡಿಲ್ಲ. ಒಂದು ಕಾಮಗಾರಿ ಆಗಿಲ್ಲ. ಅಲ್ಲಿ ಕಂಬಗಳಲ್ಲಿ ಬಲ್ಪ್ ಇಲ್ಲ, ಇಲೆಕ್ಟ್ರಿಕಲ್ ಅಂಗಡಿಗಳಿಗೆ ಬಿಲ್ ಮಾಡ್ತಾರೆ ಇವರು. ಇಲ್ಲಿವರೆಗೂ ಒಂದು ಸರಿಯಾಗಿ ವ್ಯವಸ್ಥಿತವಾಗಿ ಬೆಳಕಿಲ್ಲ ಊರಾಗ ಅಡ್ಡಾಡಕ್ಕೆ. ಇಷ್ಟೆಲ್ಲ ತೊಂದರೆ ಇದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗ್ರಾಮಕ್ಕೆ ಆಗಮಿಸಿ ಸಂಬಂಧಪಟ್ಟವ್ರ ಮೇಲೆ ಕ್ರಮ ಏನಾಗಿದೆ, ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗ್ರಾಮಕ್ಕೆ ಆಗಮಿಸಿ ಏನು ಸಮಸ್ಯೆಗಳದಾವು ಬಗೆಹರಿಸಿಲ್ಲ ಅಂದರೆ ನಮ್ಮ ಈ ಹೋರಾಟ ನಿರಂತರವಾಗಿ ಅಗಸಬಾಳ ಅಭಿವೃದ್ಧಿ, ಊರ ಅಭಿವೃದ್ಧಿ ಆಗುವವರೆಗೂ ನಾವು ಗ್ರಾಮದಲ್ಲಿ ಕೇಳಿಕೊಳ್ಳೋದೇನೆಂದರೆ, ಗ್ರಾಮ ಪಂಚಾಯತಿ ನಮಗೆ ಸಂಬಂಧಪಟ್ಟಿದ್ದು ಹೂವಿನಿಪ್ಪರಿಗೆ ಗ್ರಾಮ ಪಂಚಾಯತಿಗೆ ನಾವು ಕೆಲವೊಂದು ಕಡೆ ಎಲ್ಲನೂ ಅರ್ಜಿ ಕೊಟ್ಟೇವಿ, ಎಲ್ಲನೂ ಕೊಟ್ಟೇವಿ. ಊರ ಸಮಸ್ಯೆ ನಮಗೆ ಇಂಥದೈತಿ ಹಿಂಗೈತಿ ಅಂತ ನಾವು ಊರು ಕಾಮಗಾರಿಕೆಯಲ್ಲಿ ಯಾವುದೇ ಅಲ್ಲಿ ಒಂದು ರೋಡ್ ಆಗಲಿ ಯಾವುದೇ ಅಲ್ಲಿ ಕೊಟ್ಟೇವಿ. ಆ ಕೆಲಸ ಅಂತೂ ಮಾಡಿಲ್ರಿ ನಿಜವಾಗ್ಲೂ. ಯಾಕಂದ್ರೆ ನಮ್ಮೂರು ಮೆಂಬರ್ಗಳು ಮಾಡಿಸ್ಬೇಕಾಗಿತ್ತು. ಅಗಸಬಾಳ್ರಿ 7ನೇ ವಾರ್ಡ್ ರೀ, 3 ಮಂದಿ ಅದಾರ ರೀ. ಅಗಸಬಾಳಕ್ಕೆ ಸಂಬಂಧಪಟ್ಟಿದ್ದು 7ನೇ ವಾರ್ಡ 3 ಮಂದಿ ಮೆಂಬರ್ಗಳು ಅದಾರ ರೀ. ಆ 3 ಮಂದಿ ಮೆಂಬರ್ಗಳು ಒಂದು ಕೆಲಸ ಮಾಡಿಲ್ರಿ. 5 ವರ್ಷ ಆಯ್ತು ರೀ, ಯಾವುದೂ ಕೆಲಸ ಆಗಿಲ್ರಿ. ಕೆಲಸ ಬೋಗಸ್. ಹೆಂಗಂದ್ರೆ ಕೆಲಸ ಅವರು ತಗೊಂಡಾರಿ, ಕೆಲಸ ಆಗಿಲ್ಲ, ಆದರೂ ಬಿಲ್ ಎತ್ತಾರ, ಮನವಿ ಕೊಟ್ಟಾರಿ. ಅದಾವ್ರಿ ಯಾವುದೇ ಕೊಟ್ರು ಕಾನೂನು ಮನವಿ ಕೊಟ್ಟದ್ರಿ ಸರ್. ಆಗಲೇ ನಾವು ಗ್ರಾಮ ಪಂಚಾಯತಿಗೆ, ಹೂವಿನಪ್ಪರಗಿ ಗ್ರಾಮ ಪಂಚಾಯತಿಗೆ ಮನವಿ ಕೊಟ್ಟೇವ್ರಿ. ಬಾಗೇವಾಡಿಗೆ ಕೊಟ್ಟದ್ರಿ. ತಾಲೂಕು ಪಂಚಾಯತ್ ಇವ ಸಾಹೇಬ್ರಿ ಮಾಡಿಸ್ತೇವೆ. ಒಂದು ತಿಂಗಳು ಬಂದಿಲ್ರಿ, ಅವ್ರು ಬರಕ್ತಾ ಇರಲ್ರಿ. ಬರೀ ಆಶ್ವಾಸನೆ ರೀ, ಬರೀ ಒಟ್ಟು ಏನದ ಆಶ್ವಾಸನೆ. ಬರ್ತೇವೆ, ಆಯ್ತು ಮಾಡ್ತೀವಿ, ಬರ್ತೀವಿ. ಊರಾಗ ನೋಡ್ರಿ ಒಂದು ಯಾವುದೋ ಕೆಲಸ, ಒಂದು ಸಿಸಿ ರೋಡ್ ಇಲ್ಲ, ಒಂದು ನಮಗೆ ಒಳ್ಳೆಯದು ಒಂದು ಕುಡಿ ನೀರಿಂದು ಒಂದು ಶುದ್ಧ ನೀರು ಬರ್ಬೇಕ್ರಿ. ಊರಾಗ ಲೈಟ್, ಚರಂಡಿ, ತೆಗ್ಗ ತೆವರ ಎಲ್ಲಿ ಏನದ, ಯಾರ ಮನೆ ಮುಂದೆ ಏನು ಸಮಸ್ಯೆ ಅದ ಅದನ್ನು ಹಡ್ಬೇಕು, ಗರ್ಸ್ ಹಾಕಬೇಕು, ಅದನ್ನು ಲೆವೆಲ್ ಮಾಡಬೇಕು. ಯಾರಿಗೂ ಏನೂ ಆಗಸ್ಬಾರ್ದಾಗ ತೊಂದರೆ ಬರಲಾರ್ದಂಗೆ ಮಾಡಬೇಕು. ಶೌಚಾಲಯ ಇಲ್ಲ. ಮೊದಲು ಏನು ಬೇಕಾಗ್ಯದ, ನಾವು ಗಂಡು ಮಕ್ಕಳು ಎಲ್ಲಿಯಾದ್ರೂ ಹೋಗಿ ಕೊಡ್ತೇವೆ, ಬೇಡ ನಾವು ಒಂದು ಬಾಟ್ಲಿ ಲೀಟರ್ ನೀರು ತೊಗೊಂಡು ಹೋಗಿ ನಮ್ಮ ಹೊದ್ದಾಗಾರ ಹೋಗಿ ಕೂತು ಬರ್ತೇವೆ. ಆದರೆ ಹೆಣ್ಮಕ್ಳಲ್ಲಿ ಹೋಗ್ಬೇಕು, ಹೆಣ್ಮಕ್ಳಲ್ಲಿ ಹೋಗ್ಬೇಕ್ರಿ. ಒಂದು ಪೈಖಾನಿ ನಾನು ಕಟ್ಟಿಲ್ಲ, ಆದರೂ ಇವತ್ತಿನ ಮಟ್ಟಿಗೆ 2001 ಕಟ್ಟೀನಿ. 2016 ನನಗೆ ಪೈಖಾನಿ ಬಿಲ್ ತೆಗೆದೀನಿ ಅಂತ ಹೇಳ್ಯಾರ. ಯಾರು ಹೇಳಿದ್ರು? ಮೇಡಮ್ ಅವ್ರು ಹೇಳ್ಯಾರ. ಆದ್ರೆ ಆ ಬೋಗಸ್ ಹೇಳ್ಯಾರೋ ಏನು ಗೊತ್ತಿಲ್ಲ. ಅದನ್ನು ಬಿಲ್ ತೋರಿಸ್ಬೇಕು ನನಗೆ ಅವ್ರು ಏನು ತೆಗೆದಾರಲ್ಲ, ನನ್ನ ಮನೆ ಒಳಗಿನ ಬಿಲ್ ತೋರಿಸ್ಬೇಕು. ಅದೊಂದು GPS ಓರಿ ಇದೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ News 90 ಕನ್ನಡ ವಾಹಿನಿ.